ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು 2 ಸ್ಟೆಪ್ ಡಿಸೈನ್ನ ಹೇಳ್ಕೊಡ್ತೀನಿ. ನೋಡಿ, ನಾನಿಲ್ಲಿ ಆ್ಯಸ್ ಯೂಶ್ವಲ್ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಫಸ್ಟು ನಾನಿಲ್ಲಿ ಸೀರೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಟೈಮ್ ಕೂಡ ನೀವು ಲಾಕ್ ಮಾಡ್ಕೋಬೋದು. ಸೊ ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 2 ಟೈಮ್ಸ್ ಲಾಕ್ ಆದಮೇಲೆ ನಾನು 1 2 ಚೈನ್ ಹಾಕ್ಕೊತೀನಿ. ಸೊ ಒಂದು ಸರ್ತಿ ನೀಡಲ್ ಮೇಲೆ ದಾರ ತಗೊಂಡು ಸೀರೆಗೆ ಹಾಕ್ಕೊತೀನಿ. ಸೊ ನಾನಿಲ್ಲಿ 2 ಚೈನ್ನ ಡಬಲ್ ಕ್ರೋಶೆಟ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಕೂಡ ನಾನು ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ನಾನು ಡಬಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ. ಸೊ ಇದೇ ಥರ ನಾವು ಪಕ್ಕನೇ, ತುಂಬ ದೂರ ಬೇಡ ಫ್ರೆಂಡ್ಸ್, ಪಕ್ಕನೇ ಹಾಕಬೇಕು. ನಾನಿಲ್ಲಿ 4 ಡಬಲ್ ಕ್ರೋಶೆಟ್ನ ಹಾಕ್ಕೊತೀನಿ. ನೆಕ್ಸ್ಟ್ ಇವಾಗ 4 ಚೈನ್ನ ಹಾಕ್ಕೊತೀನಿ. ಸೊ 4 ಚೈನ್ ಹಾಕ್ಕೊಂಡ್ಮೇಲೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ತಗೊಂಡು ಸೀರೆಗೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸೊ ಒಂದು ಸರ್ತಿ ನೀಡಲ್ ಮೇಲೆ ದಾರ ತಗೊಂಡು ಹಾಕ್ಕೋಬೇಕು. ಸೊ ಇದೇ ಥರ ಡಬಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ಸೊ 4 ಡಬಲ್ ಕ್ರೋಶೆಟ್ಟು ಮತ್ತು 4 ಚೈನ್ನ ಹಾಕ್ಕೊಂಡು ಹೋಗಬೇಕು. ಇಷ್ಟೇ ಫ್ರೆಂಡ್ಸ್, ಇದು ಬೇಸು. ತುಂಬ ಈಸಿಯಾಗಿದೆ 2 ಸ್ಟೆಪ್ ಡಿಸೈನು. ಸೊ ಇಲ್ಲಿ 4 ಚೈನು ಮತ್ತು 4 ಡಬಲ್ ಕ್ರೋಶೆಟ್ ಮಾಡಿಕೊಂಡು ನಾನಿಲ್ಲಿ ಕಂಪ್ಲೀಟ್ ಸ್ಯಾರಿಗೆ ಹಾಕ್ಕೊತಾ ಇದ್ದೀನಿ. ಸೊ ಇದೇ ರೀತಿ ನನಗೆ ಎಂಡಲ್ಲಿ 4 ಚೈನ್ ಹಾಕ್ಬಿಟ್ಟು ಮತ್ತು 4 ಡಬಲ್ ಕ್ರೋಶೆಟ್ಟು ಕರೆಕ್ಟಾಗಿ ಬಂದಿದೆ. ಸೊ ನೋಡಿ, ಈ ಥರ ನಾನಿಲ್ಲಿ 4 ಡಬಲ್ ಕ್ರೋಶೆಟ್ನ ಹಾಕ್ಕೊಂಡು ಒಂದು 2-3 ಚೈನ್ಸ್ ಹಾಕಿ ನಾನಿಲ್ಲಿ ದಾರನ ಕಟ್ ಮಾಡಿ ತೆಗಿತೀನಿ. ನೋಡಿ, 1 2 3 ಚೈನ್ ಹಾಕ್ಬಿಟ್ಟು ನಾನಿಲ್ಲಿ ದಾರನ ಕಟ್ ಮಾಡಿಬಿಟ್ಟು ತೆಗಿತೀನಿ ಈ ಥರ. ಸೊ ಬನ್ನಿ, ಇವಾಗ ನೋಡಿ, ಈ ಥರ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಹೇಗೆ ಅಂತ ನೋಡೋಣ. ಸೊ ನಾನಿಲ್ಲಿ ನೆಕ್ಸ್ಟು ಪಿಂಕ್ ಕಲರ್ ಥ್ರೆಡ್ನ 6 ಎಳೆ ದಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಸ್ಟಾರ್ಟಿಂಗಲ್ಲಿ ನಾಟ್ ಹಾಕ್ಕೊತಾ ಇದ್ದೀನಿ. ಸೊ ಇಲ್ಲಿ 4 ಡಬಲ್ ಕ್ರೋಶೆಟ್ ಹಾಕ್ಕೊಂಡಿದ್ವಲ್ಲ, ಸೊ ಆ 4 ಡಬಲ್ ಕ್ರೋಶೆಟ್ ಮೇಲೆ ನಾನು ಒಂದೊಂದೇ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಮಗೆ ಕುಚ್ಚು ಬರೋ ಥರ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ 4 ಚೈನು ಇದೆಲ್ಲ, ಇಲ್ಲೂ ಕೂಡ ನಾನು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ. ಸೊ ಅದು 4 5 ಆ ಥರ ಇಲ್ಲ ಫ್ರೆಂಡ್ಸ್, ಅದು ಎಷ್ಟು ಇಡಿಸುತ್ತೆ ಅಷ್ಟು ಸಿಂಗಲ್ ಕ್ರೋಶೆಟ್ನ ನಾವಿಲ್ಲಿ ಹಾಕ್ಕೋಬೇಕು. ಸೊ ನೆಕ್ಸ್ಟ್ ಇವಾಗ ನೀಡಲ್ನ ಸ್ವಲ್ಪ ದಾರದಿಂದ ಹೀಗೆ ಹೊರಗೆ ತೆಗೆದು ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರದ್ದು ಮೀಡಿಯಮ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಬೀಡ್ ಲಾಕ್ ಮಾಡಿಕೊಂಡು ಇಲ್ಲಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಕೊಂಡು, ಸೊ ಈ ಪಕ್ಕದಲ್ಲಿ 4 ಚೈನ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿಂದ ನಾನು ಒಂದು ಸರ್ತಿ ದಾರನ ತಗೊತೀನಿ. ಸೊ ಇದೇ ಥರ ನೀಡಲ್ ಮೇಲೆ ನಾವು 2 ಟೈಮ್ಸ್ ದಾರ ಸುತ್ತಕೊಂಡು 2ರಲ್ಲಿ 1 ಮತ್ತೆರಡರಲ್ಲಿ 1 ಮತ್ತೆರಡರಲ್ಲಿ 1. ಸೊ ಈ ಥರ ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೊತೀನಿ. ಅದಾದಮೇಲೆ
3 ಚೈನ್ ಎರಡು ಕಂಬದ ಮಧ್ಯ ನಾನಿಲ್ಲಿ ಪಿಕಾಟ್ಸ್ನ ಮಾಡ್ಕೊತಾ ಇದ್ದೀನಿ. ಸೊ ಈ 4 ಚೈನ್ ಗ್ಯಾಪಲ್ಲಿಂದ ದಾರ ತಂದು ಎರಡರಲ್ಲೊಂದು ಮತ್ತೆರಡರಲ್ಲೊಂದು ಮತ್ತೆರಡರಲ್ಲೊಂದು, ಸೊ ಮತ್ತೆ 3 ಚೈನ್. ಸೊ ಇದೇ ಥರ ನಾನು ಇಲ್ಲಿ ಈ 4 ಚೈನ್ ಕಂಪ್ಲೀಟ್ ಆಗೋವರೆಗೂ ಹಾಕೊತಾ ಇದ್ದೀನಿ. ಅರೌಂಡ್ 3 or 4 ತ್ರಿಬಲ್ ಕ್ರೋಶೆಟ್ ಇಲ್ಲಿ ಹಿಡಿಸುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಸೊ ನೀವು ತುಂಬ ಜಾಸ್ತಿನೂ ಬೇಡ, ಕರೆಕ್ಟಾಗಿ 4 ಹಿಡಿಸುತ್ತೆ ಫ್ರೆಂಡ್ಸ್. ಸೊ 4 ತ್ರಿಬಲ್ ಕ್ರೋಶೆಟ್ನ ಹಾಕೋಬೇಕು. ಸೊ ಇದೇ ರೀತಿ ತ್ರಿಬಲ್ ಕ್ರೋಶೆಟ್ನ ಹಾಕಿ ಲಾಸ್ಟ್ಗೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸೊ ನೋಡಿ, ಡಿಸೈನು ಈ ಥರ ಫ್ಲವರ್ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಸೊ ಇವಾಗ ಸ್ವಲ್ಪ ನೀಡಲಿಂದ ದಾರ ತೆಗೆದು ಈ ಥರದ್ದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ತಂದು ಪಕ್ಕದಲ್ಲಿರೋ 4 ಚೈನ್ಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಈ 4 ಚೈನ್ನ ಕಂಪ್ಲೀಟಾಗಿ ಸಿಂಗಲ್ ಕ್ರೋಶೆಟಿಂದ ಹಾಕೊತಾ ಇದ್ದೀನಿ. ಸೊ ಇಲ್ಲಿ ಕುಚ್ಚು ಬರುತ್ತೆ ಫ್ರೆಂಡ್ಸ್. ಸ್ವಲ್ಪ ನೀಡಲಿಂದ ದಾರನ ತೆಗೆದು ಸೊ ಇಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ಕೊತೀನಿ. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಪಕ್ಕದಲ್ಲಿರೋ ಚೈನು, ಸೊ ಚೈನಿಂದ ನಾನು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಇದೇ ಥರ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಸೊ 3 ಚೈನ್ ಹಾಕಿ ಪಿಕಾಟ್ನ ಮಾಡ್ಕೋಬೇಕು. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ತ್ರಿಬಲ್ ಕ್ರೋಶೆಟ್ಟು ಮತ್ತು ಎಂಡಿಂಗಲ್ಲಿ ಒಂದು ತ್ರಿಬಲ್ ಕ್ರೋಶೆಟ್ನ ನಾವಿಲ್ಲಿ ಹಾಕ್ಕೊಂಡಿದ್ದೀವಿ. ಸೊ ಮಧ್ಯದಲ್ಲಿ ಬರೋ 4 ತ್ರಿಬಲ್ ಕ್ರೋಶೆಟ್ಗೆ ಒಂದೊಂದು ಪಿಕಾಟ್ಸ್ ಬರುತ್ತೆ ನೋಡಿ, ನಾನಿಲ್ಲಿ ತೋರಿಸ್ತೀನಿ. ಸೊ ಈ ಡಿಸೈನ್ ಈ ಥರ ಬರುತ್ತೆ. ಸೊ ಮತ್ತೆ ಇದೇ ಥರ ಫುಲ್ ಸೀರೆಗೆ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಸೊ ಹೊಸಬ್ರು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಎಂಡಲ್ಲಿ ನನಗೆ ಕರೆಕ್ಟಾಗಿ ಕುಚ್ಚು ಬರುತ್ತೆ ಫ್ರೆಂಡ್ಸ್. ಸೊ ನಾನು ಅದಕ್ಕೆ ಒಂದು ಬೀಡು 4 ಚೈನ್ ಗ್ಯಾಪ್ಗೆ ಫಿಲ್ ಮಾಡಿ ಮತ್ತು ಇನ್ನೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಈ ಥರ ಡಿಸೈನ್ ಕಂಪ್ಲೀಟ್ ಆದಮೇಲೆ ನಾನಿಲ್ಲಿ ಒಂದು 2-3 ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ಥರ ಕಟ್ ಮಾಡಿ ದಾರನ ತೆಗಿತಾ ಇದ್ದೀನಿ ನೋಡಿ.
ಸೊ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ಸೀರೆಗೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ನೋಡಿ, ಕುಚ್ಚು ಕಟ್ಟಿದ ಮೇಲೆ ಈ ಥರ ಬಂದಿದೆ ಡಿಸೈನು. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನಾನಿಲ್ಲಿ ಡಬಲ್ ಕಲರ್ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಸೊ ನೀವು ಇದೇ ಥರ ನಿಮ್ಮ ಸೀರೆಗೆ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಈಸಿಯಾಗಿ ಬಿಗಿನರ್ಸ್ ಕೂಡ ಈ ಥರ ಡಿಸೈನ್ನ ಟ್ರೈ ಮಾಡ್ಬೋದು, ಈಸಿಯಾಗಿ ಬರುತ್ತೆ.